ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಇದೇ ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸಿದ್ದಾರೆ. ನಿನ್ನೆ ಸಂಜೆ ಮೈಸೂರಿಗೆ ಬಂದಂಥ ಸಿದ್ದರಾಮಯ್ಯ ಅವರಿಗೆ ಅದ್ದೂರಿ ಸ್ವಾಗತವನ್ನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕೂಡ ಕೊಟ್ಟಿರುವಂಥದ್ದು. ಇಂದು ಅವರ ಮನೆಯಲ್ಲಿ ಶಾಸಕರಿಗೆ, ಸಂಸದರಿಗೆ ಮತ್ತು ಕೇಂದ್ರ ರಾಜ್ಯ ನಾಯಕರಿಗೆ ವಿಶೇಷವಾದಂತಹ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ದುಶ್ಯಾಸನ ಗಮನಿಸ್ತಾ ಇರ್ಬೋದು, ಮೈಸೂರಿನ ಟಿ.ಕೆ. ಬಡಾವಣೆಯಲ್ಲಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಇವತ್ತು. ಈಗಾಗಲೇ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಇದೇ ಮೊದಲ ಬಾರಿಗೆ ಅವರು ಮೈಸೂರಿಗೆ ಆಗಮಿಸಿದ್ದಾರೆ. ಇವತ್ತು JK ಮೈದಾನದಲ್ಲಿ SIR ಜಾಗೃತಿ ಸಮಾವೇಶ ಕೂಡ ನಡೀತಾ ಇದೆ. ಸೊ ಹೀಗಾಗಿ ರಾಜ್ಯ ನಾಯಕರು ಮತ್ತು ಮೈಸೂರಿನ ಹಲವು ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿಗೆ ಬರುವಂತಹ ನಾಯಕರಿಗೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಿಶೇಷವಾದಂತಹ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಟಿ.ಕೆ. ಬಡಾವಣೆಯ ನಿವಾಸದಲ್ಲಿದೆ. ನಿವಾಸದ ಮುಂಭಾಗದಲ್ಲಿ ಈಗಾಗಲೇ ಒಂದು ಜರ್ಮನ್ ಟೆಂಟ್ ವ್ಯವಸ್ಥೆ ಕೂಡ ಹಾಕಿ ಮಳೆ ಬಂದರೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದು ವಿಶೇಷವಾದಂತಹ ಏನೊಂದು ಶಾಮಿಯಾನ ಕೂಡ ಹಾಕಲಾಗಿದೆ. ದುಶ್ಯಾಸನ ಸಿದ್ದರಾಮಯ್ಯ ಅವರ ಮನೆಯ ಪಕ್ಕದಲ್ಲಿರುವಂತಹ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಏನಿದೆ ಇದು ಎಂಟ್ರಿ ಫಾರ್ VIP ಮತ್ತು VIP ಗಳಿಗೆ ಮಾತ್ರ ಅಂತೇಳಿ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ. ಇಲ್ಲಿ ವಿಶೇಷವಾಗಿ ಇವತ್ತು ಮಧ್ಯಾಹ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಾಡೂಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ KPCC ಅಧ್ಯಕ್ಷ PK ಹರಿಪ್ರಸಾದ್ ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಬರುವಂತಹ ಮೈಸೂರಿನ ಶಾಸಕರು, ಸಂಸದರು ಹಾಗೂ ರಾಜ್ಯದಲ್ಲಿ ಬರುವಂತಹ ಕಾಂಗ್ರೆಸ್ನ ನಾಯಕರುಗಳಿಗೆ ವಿಶೇಷವಾದಂತಹ ಔತಣಕೂಟದ ವ್ಯವಸ್ಥೆಯನ್ನು ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಡಿರುವಂಥದ್ದು. ದುಶ್ಯಾಸನ ಗಮನಿಸ್ತಾ ಇರ್ಬೋದು, ಈಗಾಗಲೇ VVIP ಮತ್ತು VIP ಎರಡು ವಿಭಾಗಗಳನ್ನ ಮಾಡಲಾಗಿದೆ. VVIPಗಳಿಗೆ ಒಂದು ಚಿನ್ನದ ಬಣ್ಣ ಹೊಂದಿರುವಂತಹ ಚೇರ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇಲ್ಲಿ VVIPಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದ್ರ ಪಕ್ಕದಲ್ಲೇ ಒಂದು VVIPಗಳು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ದುಶ್ಯಾಸನ ಗಮನಿಸ್ತಾ ಇರ್ಬೋದು, ಸಿದ್ದರಾಮಯ್ಯನವರ ನಿವಾಸದ ಪಕ್ಕದಲ್ಲಿ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಶಾಮಿಯಾನ ಕೂಡ ಹಾಕಲಾಗಿದೆ. ಇಲ್ಲೋ ಎದುರುಗಡೆ ಭಾಗದಲ್ಲೂ ಕೂಡ ಈ ಒಂದು ಜಾಗದಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕುಳಿತು ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ಈಗಾಗಲೇ ಅವರ ಪುತ್ರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಪ್ರಕೃತಿ ವಿಕೋಪದ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಈಗಾಗಲೇ ಉಸ್ತುವಾರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮೈಸೂರು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಪಕ್ಕದಲ್ಲಿ ವಿಶೇಷವಾದಂತಹ ಶಾಮಿಯಾನ ಹಾಕುವ ಮೂಲಕವಾಗಿ ಸಾಕಷ್ಟು ಸಿದ್ಧತೆಗಳಲ್ಲಿ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಇಂದು ಮಧ್ಯಾಹ್ನ SIR ಸಮಾವೇಶ ಮುಗಿದ ಬಳಿಕ ಶಾಸಕರು, ಸಂಸದರು, ಸಚಿವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ವಿಶೇಷವಾದಂತಹ ಬಾಡೂಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇದು ರಾಜಕಾರಣದಲ್ಲಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ವಿಶೇಷವಾದಂತಹ ಒಂದಷ್ಟು ಅರ್ಥವನ್ನು ಕಲಿಸೋದಕ್ಕೆ ಮುಂದಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.